ಕ್ಯಾನ್ಸರ್ ವಿರುದ್ಧ ಜಾಗೃತಿ ಮೂಡಿಸಲು ಅದ್ವಿಕಾ ಕೇರ್ ಫೌಂಡೇಶನ್ ವತಿಯಿಂದ ಬೈಕ್ ಥಾನ್. ಕ್ಯಾನ್ಸರ್ ವಿರುದ್ಧ ಸವಾರಿ ಎಂಬ ವಿಷಯದೊಂದಿಗೆ ಬೈಕ್ ಥಾನ್ ಆಯೋಜಿಸಿದ್ದೇವೆ. ಕ್ಯಾನ್ಸರ್ ರೋಗವನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುವುದು ಮುಖ್ಯ. ಹೀಗಾಗಿ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುತ್ತಾ ಇದ್ದೇವೆ. ಸುಮಾರು 100 ಕ್ಯಾನ್ಸರ್ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ರ್ಯಾಲಿ ಮೂಲಕ ಹಣವನ್ನು ಸಂಗ್ರಹಿಸುತ್ತಾ ಇದ್ದೇವೆ. ರ್ಯಾಲಿಯಲ್ಲಿ 60ಕ್ಕೂ ಹೆಚ್ಚು ಬೈಕರ್ಸ್ಗಳು ಪಾಲ್ಗೊಂಡಿದ್ದು 8ನೇ ಮೈಲಿಯಿಂದ ಸೋಲೂರಿನವರೆಗೆ ಬೈಕ್ ಥಾನ್ ಕೈಗೊಳ್ಳಲಾಗಿದೆ. ಅಲ್ಲದೆ ಕ್ಯಾನ್ಸರ್ ಗೆದ್ದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕ್ಯಾನ್ಸರ್ ವಿರುದ್ಧ ಜಯಗಳಿಸಿದ ಸ್ಫೂರ್ತಿದಾಯಕ ಅನುಭವಗಳನ್ನು ಹಂಚಿಕೊಂಡರು ಎಂದು ಪ್ರಕ್ರಿಯಾ ಆಸ್ಪತ್ರೆಯ ಸಿಇಒ ಡಾಕ್ಟರ್ ಶ್ರೀನಿವಾಸ್ ಚಿರುಕುರಿ ಹೇಳಿದ್ದಾರೆ. ಕ್ಯಾನ್ಸರ್ ವಿರುದ್ಧ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಗರದಲ್ಲಿ ಅದ್ವಿಕಾ ಕೇರ್ ಫೌಂಡೇಶನ್ ವತಿಯಿಂದ ಪ್ರಕ್ರಿಯಾ ಆಸ್ಪತ್ರೆಯ ಸಹಯೋಗದೊಂದಿಗೆ ಬೈಕ್ ರ್ಯಾಲಿಯನ್ನ ಆಯೋಜನೆ ಮಾಡಲಾಗಿತ್ತು. ಅದ್ವಿಕಾ ಕೇರ್ ಫೌಂಡೇಶನ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಬಾಲ ವಾರಿಯರ್ ಮಾತನಾಡಿ, ಕ್ಯಾನ್ಸರ್ ಎಲ್ಲೆಡೆ ತಲೆ ಎತ್ತಿ ನಿಲ್ತಾ ಇದೆ. ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಅನೇಕರು ಜೀವ ಉಳಿಸಿಕೊಳ್ಳಲು ಕಷ್ಟಪಡುತ್ತಿದ್ದಾರೆ. ಆರ್ಥಿಕವಾಗಿ ತೊಂದರೆ ಇರುವಂತವರು ಚಿಕಿತ್ಸೆಗೆ ಹಣ ಭರಿಸುವುದು ತುಂಬಾ ಕಷ್ಟ. ಈ ನಿಟ್ಟಿನಲ್ಲಿ ಅದ್ವಿಕಾ ಕೇರ್ ಫೌಂಡೇಶನ್ ನೆರವಾಗುತ್ತೆ. ಈಗಾಗಲೇ ಕ್ಯಾನ್ಸರ್ ಗೆದ್ದ ಕುಟುಂಬಗಳೊಂದಿಗೆ ಈ ಬೈಕ್ ಥಾನ್ ಹಮ್ಮಿಕೊಂಡಿದ್ದೀವಿ ಎಂದರು. ಅದ್ವಿಕಾ ಕೇರ್ ಫೌಂಡೇಶನ್ನ ಮುಖ್ಯ ಆಡಳಿತಾಧಿಕಾರಿ ರಾಜಶ್ರೀ ವಾರಿಯರ್ ಮಾತನಾಡಿ, ಈ ಕಾರ್ಯಕ್ರಮವು ಪ್ರಾಣಾಪಾಯ ಇರುವ ರೋಗಿಗಳಿಗೆ ತುರ್ತು ಚಿಕಿತ್ಸೆ ನೀಡುವುದನ್ನು ಗುರಿಯಾಗಿಸಿಕೊಂಡಿದೆ ಎಂದರು. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಚಿರುಕುರಿ. ನಾನು ಪ್ರಕ್ರಿಯಾ ಹಾಸ್ಪಿಟಲ್ ಸಿಇಒ. ಇವತ್ತು ಅದ್ವಿಕಾ ಕೇರ್ ಫೌಂಡೇಶನ್ ಮತ್ತು ಪ್ರಕ್ರಿಯಾ ಹಾಸ್ಪಿಟಲ್ ಸೇರಿಕೊಂಡು ಒಂದು ಕಾರ್ಯಕ್ರಮ ನಡೆಸಿದ್ದೀವಿ. ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕೊಡಬೇಕಂತ. ಕ್ಯಾನ್ಸರ್ ಬೇಗ ಡಿಟೆಕ್ಟ್ ಆದರೆ ಕ್ಯೂರ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಈ ಮೆಸೇಜ್ನ ಕೊಡಬೇಕಂತ ಡುಕಾಟಿ ಗ್ರೂಪ್ ಜೊತೆ ಸೇರಿಕೊಂಡು ಒಂದು 60 ಬೈಕರ್ಸ್ ನಮ್ಮ ಜೊತೆ ಸೇರಿದ್ರು. ಅದ್ರ ಜೊತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿ ಕ್ಯೂರ್ ಆಗಿರೋ ಪೇಷಂಟ್ಸು ನಮ್ಮಲ್ಲಿ ಬಂದು ಅವ್ರ ಸ್ಟೋರೀಸ್ ಹೇಳ್ಕೊಂಡ್ರು. ಈ ಮೆಸೇಜ್ ಎಲ್ಲರಿಗೂ ಹೋಗ್ಬೇಕಂತ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದೀವಿ. ಅಲಾಂಗ್ ವಿತ್ ದಟ್ ಒಂದು 100 ಕ್ಯಾನ್ಸರ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟು ಫ್ರೀ ಆಗಿ ಮಾಡೋಕ್ಕೆ ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ. ಈ ಪ್ರೋಗ್ರಾಮಿಂದ ಫಂಡ್ಸ್ ರೇಸ್ ಮಾಡಿ ಈ ಪೇಷಂಟ್ಸ್ಗೆ ಕ್ಯೂರ್ ಆಗಲಿ ಅಂತ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ. ರೈಟ್ ಫಾರ್ ಕ್ಯಾನ್ಸರ್ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ಕೊಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಚೇತನ್ ರಾಜ್ ಅಂತ. ನಾನು ಡುಕಾಟಿ ಓನರ್ಸ್ ಕ್ಲಬ್ ಬೆಂಗಳೂರಿಗೆ ಪ್ರೆಸಿಡೆಂಟ್. ಇವತ್ತು ಪ್ರಕ್ರಿಯಾ ಹಾಸ್ಪಿಟಲ್ ಮತ್ತು ಅದ್ವೈಕಾ ಫೌಂಡೇಶನ್ ಜೊತೆಗೆ ಒಂದು ಬೈಕ್ ರ್ಯಾಲಿ ಆರ್ಗನೈಸ್ ಮಾಡಿದ್ದೀವಿ. ನಮ್ಮ ಡುಕಾಟಿ ಕ್ಲಬ್ಬಿಂದ ಒಂದು 40 ಜನ ಬಂದಿದ್ದಾರೆ. ಈ ಕ್ಯಾನ್ಸರ್ ಅವೇರ್ನೆಸ್ ಬಗ್ಗೆ, ಆಮೇಲೆ ಕ್ಯಾನ್ಸರ್ ಸರ್ವೈವರ್ಸ್ಗೆ ಯಾವ್ಯಾವ ಥರ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ, ಯಾವ್ಯಾವ ಥರ ಜನಗಳಿಗೆ ತೊಂದರೆ ಆಗೋದಕ್ಕೆ ಮುಂಚೆ ಯಾವುದೇ ವಿಧವಾದ ಟೆಸ್ಟ್ಗಳನ್ನೆಲ್ಲ ಮಾಡ್ಕೋಬೋದು ಅಂತ ಒಂದು ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಇದನ್ನು ನಾವು ನಮ್ಮ ಡುಕಾಟಿ ಓನರ್ಸ್ ಗ್ರೂಪ್ ಕ್ಲಬ್ಬಿಂದ ಜನಗಳಿಗೆ ಸ್ಪ್ರೆಡ್ ಮಾಡಿ ಅಲ್ಲಿಂದ ಜನಗಳಿಗೆ ಡೀಟೇಲ್ಸ್ ತಿಳಿಸಿ ಈ ಒಂದು ಕ್ಯಾನ್ಸರ್ ರೋಗದಿಂದ ತಡೆಗಟ್ಟಲು ಏನೇನೆಲ್ಲ ಮಾಡ್ಬೋದು ಅದೆಲ್ಲ ಹೇಳಿಕೊಡಬೇಕು ಅಂತ ನಮ್ಮ ಉದ್ದೇಶ. Degree finally I have got for leg pain. I get into the hospital, go to the hospital, they will tell you have suffering from, but I had before only they have to done 2 times operation in Andhra, Tirupati Board Hospital, but they cannot do anything there. But because ನಾನು ಬೆಂಗಳೂರಲ್ಲಿ ಬಂದಾಗ ಇಲ್ಲಿ ನನಗೇನು ಗೊತ್ತಿದ್ದಿಲ್ಲ. ಆವಾಗ ನಮ್ಮ ತಂದೆ ತಾಯಿ ಯಾರೂ ಇರಲಿಲ್ಲ. ನಮ್ಮ ಮಾವ ಒಬ್ಬರಿದ್ದರು, ಅವರೇ ನಮಗೆಲ್ಲ ನೋಡ್ಕೊತಾಯಿದ್ರು. ನನಗೆ ಎಜುಕೇಷನು ಕಂಪ್ಲೀಟ್ ಆಗಿಲ್ಲ ಅವತ್ತು. ಹಂಗೆ ರಾಯಡೆಲ್ಲ ಹಾಕ್ಕೊಂಡು ಆಪ್ರೇಷನ್ ಹಾಕ್ಕೊಂಡು ಎಲ್ಲ ಎಕ್ಸಾಮಲ್ಲಿ ಹಂಗೆ ಬರ್ತಿದ್ದೆ. ಆವತ್ತಿನ ನನ್ನ ಕಷ್ಟ ಯಾರಿಗಿರಬಾರ್ದು ಗೊತ್ತಾ? 1 ರೂಪಾಯಿ ಹತ್ರ ನನ್ನ ಹತ್ರ ದುಡ್ಡಿರಲಿಲ್ಲ. ಎಲ್ಲ ಹಾಸ್ಪಿಟ್ಲ್ ಹುಡುಗಿನ ಯಾರಿಗೂ ನನಗೆ ಈ ಥರ ಇಲ್ಲ ಅಂದರೆ ಕಾಲೇ ತೆಗಿಬೇಕಂತ ಇಲ್ಲ ಅವರು. ಆವಾಗ ನಾನು ಇಲ್ಲಿ ವೈಟ್ ಫೀಲ್ಡಲ್ಲಿ ಹೋದಾಗ ಅಲ್ಲಿ ಹೇಳಿದರು, ಇಲ್ಲಿ ಸರ್ ಆವಾಗ ರಾಮಯ್ಯ ಹಾಸ್ಪಿಟ್ಲಲ್ಲಿ ಇದ್ದಿದ್ರು. ಆವಾಗ ನನ್ನ ಹತ್ರ ಏನಿಲ್ಲ ಅಲ್ಲ ಬಂದಾಗ ಸಾರ ನನಗೆ ತುಂಬ ಹೆಲ್ಪ್ ಮಾಡೋರು. ನಾನು ಇವಾಗ ಇಲ್ಲಿ ಇದ್ದೀನಿ ಅದಕ್ಕೆ ಸಾರ್ ಇಲ್ಲ ಅಂದರೆ ನಾನು ಇವತ್ತಿಲ್ಲಿ ಇರೋಕೆ ಸಾಧ್ಯನೇ ಇರಲ್ಲ. ಅಷ್ಟು ಹೆಲ್ಪ್ ಮಾಡಿದ್ದಾರೆ ನನಗೆ. ನಮಸ್ಕಾರ ಎಲ್ಲರಿಗೂ. ನಾವು ಅದ್ವಿಕಾ ಕೇರ್ ಟ್ರಸ್ಟ್ ಫೌಂಡೇಶನ್ ಅವ್ರ ಟ್ರಸ್ಟೀಸು. ಸೊ ನಾವಿಲ್ಲಿ ಡುಕಾಟಿ ಗ್ರೂಪ್ ಜೊತೆಯಲ್ಲಿ ಸೇರಿಕೊಂಡು ನಾವು ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಸೊ ಈ ಪ್ರೋಗ್ರಾಮ್ನಿಂದ ಎಲ್ಲರಿಗೂ ಕ್ಯಾನ್ಸರ್ ಬಗ್ಗೆ ತಿಳಿಸಿ ಅವ್ರಿಗೂ ಮುಂದೆ ಬಂದು ಟೆಸ್ಟ್ ಫಸ್ಟ್ ಮಾಡಿಕೊಂಡು ಭಯ ಏನೂ ಇಲ್ಲ, ಬಂದು ಟೆಸ್ಟ್ ಮಾಡ್ಕೊಳ್ಬೇಕು. ಅರ್ಲಿ ಡಿಟೆಕ್ಷನ್ ಇಸ್ ವೆರಿ ಗುಡ್ ಫಾರ್ ಎಲ್ಲರಿಗೂ.
ಸೊ ಅದಕ್ಕೋಸ್ಕರ ನಾವು ಮೋರ್ ದೆನ್ ಎನಿಥಿಂಗ್ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಈ ರ್ಯಾಲಿನ ಕಂಡಕ್ಟ್ ಮಾಡ್ತಾ ಇದ್ದೀವಿ. Good morning, everyone. This is a great morning for all of us. On behalf of Adivya Care Foundation, which is conducting this Ducati Bikeathon in collaboration with Prakriya Hospitals. They are our partners in doing this. We hope to gain lot of insight, awareness for cancer treatment, giving concessional rates and free for poor patients from all walks of life. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ 2025-26ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು, ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ. ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್, ವಿಜ್ಞಾನ ಲ್ಯಾಬ್, ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮವನ್ನ ಜಾರಿಗೊಳಿಸಲಾಗಿದೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ, ಪಾಠದ ಜೊತೆಗೆ ನೃತ್ಯ, ಸಂಗೀತ, ಕರಾಟೆ, ಟ್ಯಾಂಗ್ ಹ್ಯಾಂಡೋ, ಚದುರಂಗ, ರೋಬೋಟಿಕ್ನಂತಹ ವಿಶೇಷ ತರಗತಿಗಳನ್ನ ಬಿಎನ್ಆರ್ ಶಾಲೆಯಲ್ಲಿ ಕೈಗೊಳ್ಳಲಾಗ್ತಾ ಇದೆ. ನಮ್ಮ ಬಿಎನ್ಆರ್ ಶಾಲೆ ಎಜುಕೇಷನ್ ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ 1 ಸ್ಥಾನ ಪಡೆದಿದೆ. ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ ಎಫ್ಎಪಿ ರಾಜ್ಯ ಪ್ರಶಸ್ತಿ 2024ರಲ್ಲಿ ಬಿಎನ್ಆರ್ ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ. ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9904-98215 ಹಾಗೂ 9845451196.